आनन्दतीर्थभगवत्पादान् वन्दे निरन्तरम्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जयमुनीन् श्रीपादराट्सन्मनीन् व्यासार्यान् विविधागमाब्जविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। श्रीगुरुभ्यो नमः। ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಬರುವಂತಹ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರವನ್ನು ನೀಡುವಂತಹ ಒಂದು ಭಾಗ, ಅದರ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಬರುವ ಪ್ರಶ್ನೆಯನ್ನ ಎಲ್ಲರ ತಾಯಿಯಾದಂತಹ ಉಮಾದೇವಿ ರುದ್ರದೇವರಿಗೆ ಪ್ರಶ್ನೆ ಮಾಡುತ್ತಾಳೆ. ರುದ್ರದೇವರು ಅದಕ್ಕೆ ಉಮಾದೇವಿಗೆ ಸಮಾಧಾನವನ್ನು ನೀಡುವುದರ ಮುಖಾಂತರ ಸಮಸ್ತ ಭಕ್ತರಿಗೆ ತತ್ವೋಪದೇಶವನ್ನ ಮಾಡುತ್ತಾರೆ. ಅಂತಹ ಒಂದು ಸಂದರ್ಭ. ಎಲ್ಲರಿಗೆ ಬರುವಂತಹ ಪ್ರಶ್ನೆ ಒಂದು, ವೈಷಮ್ಯಕ್ಕೆ ಕಾರಣ ಏನು ಅಂತ. ಜಗತ್ತಿನಲ್ಲಿ ಎಲ್ಲ ಕಡೆಗೆ ವೈಷಮ್ಯ ಕಾಣಿಸ್ತದೆ, ಏಕರೂಪತೆ ಇಲ್ಲ. ಯಾಕೆ ಹೀಗಾಗತ್ತೆ? ನಾನಾ ತರಹದ ವರ್ಣಾಶ್ರಮಗಳ ವಿಭಾಗ ಇದೆ, ನಾನಾ ತರಹದ ಕರ್ಮಗಳಿವೆ, ಆದರೂ ಕೂಡ ಜನರಲ್ಲಿ ವೈಷಮ್ಯ ತೋರುತ್ತದೆ. ಯಾಕೆ? ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆ. ಮಹಾಭಾರತದ ಈ ಭಾಗವನ್ನ ನಿಜವಾಗಿ ಶ್ರದ್ಧೆಯಿಂದ ಕೇಳಿ ತಿಳಿದುಕೊಂಡ್ರೆ ನಾವು ಮಾಡುವಂತಹ ತಪ್ಪುಗಳು ಎಷ್ಟು ದೊಡ್ಡ ತಪ್ಪುಗಳು, ಇದರಿಂದ ಎಂತಹ ದೊಡ್ಡ ಅನರ್ಥ ನಮಗಾಗಿ ಕಾದಿದೆ, ಅವುಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಾಗಿದ್ರೆ ನಾವು ಯಾವ ದಾರಿಯಲ್ಲಿ ನಡೆಯಬೇಕು, ಇದನ್ನು ಮನುಷ್ಯ ನಿರ್ಧಾರ ಮಾಡಿಕೊಳ್ಳುವುದಕ್ಕೆ ಭೀಷ್ಮಾಚಾರ್ಯರ ಮುಖದಲ್ಲಿ ನಿಂತು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಮಾಡಿಸಿದ ಉಪದೇಶ ಇದು. ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಉಪದೇಶ ಮಾಡಿದ್ದು ನಿಮಿತ್ತ ಮಾತ್ರ. ಕೃಷ್ಣನೇ ಹೇಳ್ತಾನೆ, ನನ್ನ ಮೇಲೆ ವಿಶ್ವಾಸ ಇಲ್ಲ ಯುಧಿಷ್ಠಿರನಿಗೆ, ನೀವು ಉಪದೇಶ ಮಾಡಿರಿ, ನಿಮ್ಮಲ್ಲಿ ನಿಂತು ನಾನೇ ತತ್ವಗಳನ್ನು ಹೇಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿ ನುಡಿಸಿದ ಮಾತುಗಳು. ಅಂತಹ ಕೃಷ್ಣ ಪರಮಾತ್ಮನ ಮುಖದಿಂದ ಬರತಕ್ಕಂತಹ ಆ ಸಂದೇಶಗಳನ್ನು ನಾವು ತಿಳಿದರೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಪರಿವರ್ತನೆಯಾಗಬೇಕು. ಪರಿವರ್ತನೆ ಮಾಡಿಕೊಳ್ಳುವುದಕ್ಕಾಗಿ ಇದನ್ನು ಕೇಳಬೇಕು. ಪ್ರವಚನಕ್ಕಾಗಿ, ಪುರಾಣಕ್ಕಾಗಿ, ಸತ್ಕಾಲಕ್ಷೇಪ ಮಾಡೋಣ ಅನ್ನೋದಕ್ಕಾಗಿ ಮಾತ್ರ ಶ್ರವಣ ಮಾಡದೆ, ಇದರಿಂದ ಆ ಉಮಾದೇವಿಯರು, ರುದ್ರದೇವರು, ಮನೋಭಿಮಾನಿಗಳಾದಂಥವರು ಹಾಗೂ ಶ್ರೀಕೃಷ್ಣ ಪರಮಾತ್ಮ ಇವರೆಲ್ಲ ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿ ಆ ತತ್ವಗಳನ್ನು ನಮ್ಮ ಶಕ್ತಿಯನುಸಾರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರೇರಣೆಯನ್ನು ನೀಡಲಿ ಎಂಬಂತಹ ಭಾವನೆಯಿಂದ ಈ ಶ್ರವಣವನ್ನ ನಾವು ಮಾಡಿದಾಗ ಅದು ನಿಜವಾಗಿ ಸಾರ್ಥಕವಾಗತ್ತೆ. ರುದ್ರದೇವರು ಒಂದು ಮಹತ್ವದ ಮಾತನ್ನ ತಿಳಿಸ್ತಾರೆ. ವರ್ಣಾಶ್ರಮ ವಿಭಾಗ ನಾವು ಕಾಣುತ್ತೇವೆ. ಕೆಲವರು ವೇದಾದಿ ಶಾಸ್ತ್ರಗಳನ್ನು ಬಹಳಷ್ಟು ಚೆನ್ನಾಗಿ ಅಧ್ಯಯನ ಮಾಡುತ್ತಾರೆ, ತತ್ವಶಾಸ್ತ್ರದಲ್ಲಿ ಆಸಕ್ತರಾಗಿ ಪಾಠ ಪ್ರವಚನದಲ್ಲಿ ನಿರತರಾಗಿರ್ತಾರೆ. ದೇವರಲ್ಲಿ ಶ್ರದ್ಧೆ, ಧರ್ಮದಲ್ಲಿ ನಂಬಿಕೆ, ಸ್ವರ್ಗ ನರಕಗಳ ಮೇಲೆ ವಿಶ್ವಾಸ, ಅದರಿಂದ ಭೀತರಾಗಿ ಸತ್ಕರ್ಮಗಳನ್ನು ಮಾಡ್ತಾ ಅತ್ಯಂತ ಸಾರ್ಥಕವಾದ ಜೀವನವನ್ನು ಕೆಲವರು ನಡೆಸ್ತಾರೆ. ಇನ್ನು ಕೆಲವರಿಗೆ ಆ ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡತಕ್ಕಂತಹ ಯೋಗ್ಯತೆ, ಅಧಿಕಾರ ಇರೋದಿಲ್ಲ. ಆ ತರಹದ ವರ್ಗದಲ್ಲಿ, ಕುಟುಂಬದಲ್ಲಿ ಕೆಲವರು ಹುಟ್ಟುತ್ತಾರೆ. ಹೀಗೇಕೆ ದೇವರ ಮಾಡ್ತಾನೆ ಅನ್ನೋದಕ್ಕೆ ರುದ್ರದೇವರು ಕಾರಣ ಕೊಡ್ತಾರೆ. ಎಲ್ಲ ಬ್ರಾಹ್ಮಣರು ಬಹಳ ಜಾಗರೂಕರಾಗಿ
ಎರಡೂ ಕಿವಿಗಳನ್ನು ಚೆನ್ನಾಗಿ ನಿಗರಿಸಿ ಕೇಳಬೇಕಾದಂತಹ ತತ್ವ. ರುದ್ರದೇವರಂತಾರೆ, ಯಾಕೆ ವೇದಾದಿ ಶಾಸ್ತ್ರಗಳನ್ನು ಓದದೇ ಇದ್ದ ಸಂದರ್ಭ ಕೆಲವರಿಗೆ ಬರುತ್ತದೆ ಅಂದರೆ ಅದಕ್ಕೆ ರುದ್ರದೇವರು ಕಾರಣವನ್ನು ಕೊಡ್ತಾರೆ. ದೇವರು ಒಳ್ಳೆ ಜನ್ಮವನ್ನು ಕೊಡ್ತಾನೆ, ಬ್ರಾಹ್ಮಣ ಜನ್ಮವನ್ನು ಕೊಡ್ತಾನೆ, ವೇದಶಾಸ್ತ್ರಗಳನ್ನು ಓದುವ ಅಧಿಕಾರವನ್ನು ಕೊಡ್ತಾನೆ, ಸುತ್ತಮುತ್ತಲೂ ಉತ್ತಮರಾದ ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು ಅಂಥವರ ಸಹವಾಸವನ್ನು ಕೊಡ್ತಾನಂತೆ ದೇವರು. ಅಷ್ಟೆಲ್ಲ ಸಜ್ಜನರ ಸಹವಾಸ, ಉತ್ತಮವಾದ ಕುಲ, ಉತ್ತಮವಾದ ವಾತಾವರಣ ಎಲ್ಲ ಇರುವಾಗಲೂ ಕೂಡ ಅದರ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಶಾಸ್ತ್ರದ ಶ್ರವಣ ಮಾಡಲಿಲ್ಲ, ಮಾಡದೇ ಇದ್ರೆ ಬಿಡ್ಲಿ, ಶಾಸ್ತ್ರದ ಅಧ್ಯಯನಾದಿಗಳನ್ನು ಮಾಡುವವರಿಗೆ ತಿರಸ್ಕಾರ ಮಾಡ್ತಾನೆ. ವ್ಯರ್ಥ ಕಾಲಹರಣ ಮಾಡ್ತಾ ಇದ್ದೀರಿ, ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ. ಎಷ್ಟು ಪ್ರಗತಿಶೀಲವಾದಂತಹ ಸಮಾಜ ಇದೆ. ಇಂತಹ ಪ್ರಗತಿಶೀಲವಾದ ಸಮಾಜದಲ್ಲಿ ಬೇಕಾದಷ್ಟು ಹಣ ಗಳಿಸಬಹುದು, ಸುಖವಾಗಿರಬಹುದು, ಮಜಾ ಮಾಡಬಹುದು, ಐಷ ಆರಾಮದಿಂದಿರಬಹುದು. ಯಾವುದೋ ಹಳೆ ಕಾಲದ ಪುಸ್ತಕಗಳನ್ನು, ಕೆಲಸಕ್ಕೆ ಬಾರದೇ ಇದ್ದಂತಹ ಪುಸ್ತಕಗಳನ್ನು ತೆಗೆದು ಓದಿ ಅದರಲ್ಲಿ ತಲೆ ಹಾಕಿಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಅಂತ ಶಾಸ್ತ್ರ ಓದುವವರನ್ನೂ ನಿಂದೆ ಮಾಡ್ತಾನೆ, ತಿರಸ್ಕಾರ ಮಾಡ್ತಾನೆ, ಅವಹೇಳನ ಮಾಡ್ತಾನಲ್ಲ. ಅಂತಹ ವ್ಯಕ್ತಿಗೆ ಜನ್ಮಾಂತರದಲ್ಲಿ ಭಗವಂತ ಶಾಸ್ತ್ರವನ್ನು ಮುಟ್ಟುವ ಅಧಿಕಾರವೇ ಇಲ್ಲದೇ ಇದ್ದಂತಹ, ಯಾವ ತರಹದ ಸಜ್ಜನರ ಸಂಪರ್ಕವೇ ಇಲ್ಲದೇ ಇರುವಂತಹ ಒಂದು ದುಷ್ಟವಾಗಿರತಕ್ಕಂತಹ ಪರಿಸರದಲ್ಲಿ ಅವರನ್ನು ಹುಟ್ಟಿಸ್ತಾನೆ. ಯಾಕೆ? ಅವಕಾಶ ಕೊಟ್ಟಾಗ, ಅನುಕೂಲತೆಗಳನ್ನು ಕೊಟ್ಟಾಗಲೂ ಅದರ ಸದುಪಯೋಗ ಮಾಡಿಕೊಳ್ಳದೇ ಇದ್ದದ್ದಕ್ಕೆ ಅವನನ್ನು ಆ ರೀತಿಯಾದಂತಹ ಒಂದು ಯೋನಿಯಲ್ಲಿ ಹಾಕ್ತಾನಂತೆ. ಆದರೆ ಇದಕ್ಕೆ ವಿಪರೀತವಾಗಿ ಯಾವ ವ್ಯಕ್ತಿಗೆ ಈ ಜನ್ಮದಲ್ಲಿ ಶಾಸ್ತ್ರ ಓದುವ ಅಧಿಕಾರ ಇಲ್ಲ, ಭಗವಂತನ ನಾಮಸ್ಮರಣೆಯನ್ನು ಮಾಡುವ ಅಧಿಕಾರ ಮಾತ್ರ ಇದೆ, ಅಂಥವರಿಗೂ ಶ್ರದ್ಧೆ ಇದೆ. ಶಾಸ್ತ್ರವನ್ನು ಓದುವವರ ಬಗ್ಗೆ ದೂರದಿಂದ ಪ್ರೀತಿಯನ್ನ ಮಾಡಿ, ವಿಶ್ವಾಸವನ್ನ ಮಾಡಿ, ಸೇವೆಯನ್ನ ಮಾಡುತ್ತಾರೆ. ತಮಗೆ ಇದ್ದಷ್ಟು ತಿಳುವಳಿಕೆಯಲ್ಲಿ ಭಗವಂತನ ತತ್ವವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತಾರೆ. ಅದರ ಬಗ್ಗೆ ಆದರ ತೋರಿಸ್ತಾರೆ, ರುಚಿ ತೋರಿಸ್ತಾರೆ. ಯಾವಾಗಲೂ ದಾನ ಧರ್ಮ ಇವುಗಳಲ್ಲಿ ಆಸಕ್ತರಾಗಿ ಯಾರು ಸತ್ಕಾಲವನ್ನ ಕ್ಷೇಪ ಮಾಡುತ್ತಾರೆ, ಭಗವಂತನಲ್ಲಿ ಹಾಗೂ ಜ್ಞಾನಿಗಳಲ್ಲಿ ಶ್ರದ್ಧೆಯನ್ನು ಮಾಡುತ್ತಾರೆ, ಅಂಥವರಿಗೆ ಜನ್ಮಾಂತರದಲ್ಲಿ ಉತ್ತಮವಾದಂತಹ ವರ್ಗದಲ್ಲಿ ಹುಟ್ಟಿಸಿ ಶಾಸ್ತ್ರವನ್ನ ಓದುವಂತಹ ಸೌಭಾಗ್ಯವನ್ನು ಕೊಟ್ಟು ದೇವರು ಉದ್ಧಾರ ಮಾಡ್ತಾನೆ. ದೇವರು ಎಷ್ಟೋ ಜನ್ಮಗಳ ಪುಣ್ಯದಿಂದ ಇಂತಹ ಮಾನವ ಜನ್ಮ, ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮವನ್ನ ಕೊಟ್ಟಾಗ ಅದರ ದುರುಪಯೋಗ ಮಾಡಿಕೊಂಡ್ರೆ ಏನು ಅನರ್ಥವಾಗತ್ತೆ ಜನ್ಮಾಂತರದಲ್ಲಿ ಎನ್ನುವುದನ್ನು ರುದ್ರದೇವರು ಬಹಳ ಎಚ್ಚರ ವಹಿಸಿ ನೀವೆಲ್ಲ ಗಮನ ಕೊಡಿ ಎಂಬುದಾಗಿ ಭಕ್ತರನ್ನು ಉದ್ದೇಶಿಸಿ ನಮಗೆ ತಿಳಿಸ್ತಾ ಇದ್ದಾರೆ. ಎಷ್ಟೋ ಕಥೆಗಳಲ್ಲಿ ನಾವು ಕೇಳ್ತೇವಲ್ಲ, ನಾರದರೇ ಅದಕ್ಕೆ ಪ್ರಧಾನರಾದ ದೃಷ್ಟಾಂತ. ಅವರು ಹುಟ್ಟಿದ್ದು ಶೂದ್ರರಾಗಿ ಮೊದಲು ಹೋದ ಕಲ್ಪದಲ್ಲಿ. ಆದರೆ ಅದೇ ನಾರದರು ಶಾಸ್ತ್ರವನ್ನು ಓದುವಂತಹ ಜ್ಞಾನಿಗಳ ಸೇವೆಯನ್ನು ಮಾಡಿದ್ದಕ್ಕೆ, ಜ್ಞಾನಿಗಳ ಮೇಲೆ ವಿಶ್ವಾಸ ಮಾಡಿದ್ದಕ್ಕೆ, ಶ್ರದ್ಧೆ ಮಾಡಿದ್ದಕ್ಕೆ, ಅದನ್ನು ಆಧರಿಸಿದ್ದಕ್ಕೆ ಜನ್ಮಾಂತರದಲ್ಲಿ ಬರೀ ಬ್ರಾಹ್ಮಣರಲ್ಲ, ಸಾಕ್ಷಾತ್ ಬ್ರಹ್ಮದೇವರ ಮಾನಸಪುತ್ರರಾಗಿ ಹುಟ್ಟುವಂತಹ ಮಹಾಭಾಗ್ಯವನ್ನ ಪಡೆದುಕೊಂಡಿದ್ದಾರೆ. ಅವರ ಯೋಗ್ಯತೆ ಬಹಳ ದೊಡ್ಡದಾಗಿತ್ತು. ಬ್ರಹ್ಮದೇವರ ಮಾನಸಪುತ್ರರಾದರು. ಬ್ರಹ್ಮದೇವರ ಮಾನಸಪುತ್ರರಾಗುವುದು ಬೇಡ, ಸಾಮಾನ್ಯ ಶ್ರೇಷ್ಠರಾದಂತಹ ಜ್ಞಾನಿಗಳ ಪುತ್ರರಾಗಿ ಜ್ಞಾನವನ್ನು ಸಂಪಾದನೆ ಮಾಡತಕ್ಕಂತಹ ಯೋಗ್ಯತೆಯನ್ನಾದರೂ ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ನಾವಿರಬೇಕೇ ಹೊರತು ಇದ್ದ ಅವಕಾಶವನ್ನು ಕಳೆದುಕೊಳ್ಳುವಂತಹ ದುಸ್ಸಾಹಸವನ್ನ ಮಾಡಬೇಡಿ ಎಂಬುದಾಗಿ ರುದ್ರದೇವರು ತಿಳಿಸ್ತಾರೆ. ಎರಡನೆಯದಾಗಿ ಉಮಾದೇವಿಯರು ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಗಳು ನಿಜವಾಗಿ ಬಹಳ ರೋಚಕವಾಗಿವೆ. ಇದರಲ್ಲಿ ಹೆಚ್ಚಿನ ವಿವರಣೆಗಳನ್ನು ಕೊಡುವುದು ಬೇಕೇ ಆಗಿಲ್ಲ. ಪ್ರತಿಯೊಬ್ಬರಿಗೂ ಬರುವ ಪ್ರಶ್ನೆಗಳನ್ನೇ ಕೇಳ್ತಾರೆ. ಏನು ಪ್ರಶ್ನೆ? ಉಮಾದೇವಿಯ ಪ್ರಶ್ನೆ ಎಷ್ಟು ಸುಂದರವಾಗಿದೆ ನೋಡಿ.
ಜಗತ್ತಿನಲ್ಲಿರುವ ನಾನಾ ತರಹದ ವೈಷಮ್ಯಗಳಲ್ಲಿ ಒಂದು ವೈಷಮ್ಯ ನಾವು ಕಾಣೋದು, ಕೆಲವರಿಗೆ ಬೇಕಾದಷ್ಟು ಭೋಗ್ಯವಾದ ಪದಾರ್ಥಗಳು ಮನೆ ತುಂಬ ಇರುತ್ತದೆ, ಭೋಗ ಮಾಡಲಿಕ್ಕೆ ಆಗುವುದಿಲ್ಲ. ಬೇಕಾದಷ್ಟು ಸಿಹಿಯಾದ ಪದಾರ್ಥಗಳನ್ನು ಮಾಡುವಂತಹ ಹಣ ಇದೆ, ಮಾಡಲಿಕ್ಕೆ ಅಡಿಗೆಯವರಿದ್ದಾರೆ, ಮನೆಯವರ ಅನುಕೂಲ ಇದ್ದಾರೆ, ಬೇಕಾದಷ್ಟು ಮಾಡಿ ಹಾಕ್ಲಿಕ್ಕೆ ಇದ್ದಾರೆ. ಇವನಿಗೆ ತಿನ್ಲಿಕ್ಕಾಗುವುದಿಲ್ಲ. ಒಂದು ಸಕ್ಕರೆ ಕಾಳು ಬಾಯಿಯಲ್ಲಿ ಹಾಕಬೇಡ ಅಂತ ಡಾಕ್ಟರ್ ಹೇಳಿರ್ತಾರೆ. ಜನರು ತಿನ್ನೋದನ್ನು ನೋಡ್ತಾ ಕೂಡಬೇಕಷ್ಟೆ, ಇನ್ನೇನು ಮಾಡಲಿಕ್ಕಾಗುವುದಿಲ್ಲ. ಹಾಗೆ ಪರಿಸ್ಥಿತಿ ಇದೆ. ಇನ್ನು ಬೇಕಾದಷ್ಟು ಪದಾರ್ಥಗಳಿದೆ, ಬಂಗಾರ ಇದೆ, ಬೆಳ್ಳಿ ಇದೆ, ಮತ್ತೊಂದಿದೆ. ಆದರೆ ಕಳ್ಳರ ಹೆದರಿಕೆ ಎಲ್ಲ ಇದ್ದರೂ ಕೂಡ ಮತ್ತೆ ಪ್ಲಾಸ್ಟಿಕ್ಕಿನ ಆಭರಣಗಳನ್ನೇ ಹಾಕೊಂಡು ಓಡಾಡಬೇಕೇ ಹೊರತು ಇದ್ದ ಬಂಗಾರ ಬೆಳ್ಳಿ ಉಪಯೋಗಿಸುವ ಸ್ಥಿತಿಯಲ್ಲಿಲ್ಲ. ಹೀಗೇಕಾಗತ್ತೆ. ಬೇಕಾದಷ್ಟು ಐಶ್ವರ್ಯವಿದ್ದರೂ ಭೋಗ ಮಾಡಲಿಕ್ಕಾಗದೇ ಇರುವಂತಹ, ಬೇಕಾದಷ್ಟು ತಿನ್ನುವ ಪದಾರ್ಥಗಳಿದ್ದರೂ ಅದನ್ನು ತಿನ್ನುವಂತಹ ಪರಿಸ್ಥಿತಿ ಇಲ್ಲದೆ ಒದ್ದಾಡುವ ಸಂದರ್ಭ ಯಾಕೆ ಜನರಿಗೆ ಬರ್ತದೆ ಎಂಬುದಾಗಿ ಉಮಾದೇವಿಯರು ಕೇಳ್ತಾರೆ. ಇದಕ್ಕೆ ವಿಪರೀತವಾಗಿ ಕೆಲವರಿರ್ತಾರೆ. ಮನೆಯೊಳಗೆ ಏನೂ ಹಣ ಇಲ್ಲ, ಯಾವ ವೈಭವಕ್ಕೆ ಬೇಕಾದಂತಹ ಬೆಳ್ಳಿ ಬಂಗಾರ ವಸ್ತು ಏನೂ ಇಲ್ಲ, ಆದರೆ ಎಲ್ಲ ಭೋಗ ಇರ್ತದೆ. ನಿತ್ಯವೂ ಪಂಚಭಕ್ಷ ಪರಮಾನ್ನ, ಒಬ್ಬರಿಲ್ಲ ಒಬ್ಬರ ಮನೆಯಲ್ಲಿ ಊಟ ಆಗತ್ತೆ, ಯಾರೋ ತಂದು ಕೊಡ್ತಾರೆ, ಎಲ್ಲಿಯೋ ಕರೀತಾರೆ. ಒಂದು ದಿವಸ ಅವರಿಗೆ ಕೊರತೆ ಇಲ್ಲ, ಒಂದು ದಿವಸ ಅವರಿಗೆ ಕೊರತೆ ಇಲ್ಲ. ಯಾರದೋ ವಾಹನದಲ್ಲಿ ಓಡಾಡುತ್ತಾರೆ, ಯಾರೋ ಊಟಕ್ಕೆ ಕರೀತಾರೆ, ಯಾರೋ ಉಪಯೋಗಿಸುವುದಕ್ಕೆ ಅವರಿಗೆ ಪಾತ್ರೆಗಳನ್ನು ಕೊಡ್ತಾರೆ, ಆಭರಣಗಳನ್ನು ಕೊಡ್ತಾರೆ, ಎಲ್ಲ ಇದೆ. ಏನೂ ಇಲ್ಲ, ಎಲ್ಲ ಇದೆ. ಎಲ್ಲ ಇರ್ತದೆ, ಏನೂ ಭೋಗಕ್ಕೆ ಇರುವುದಿಲ್ಲ. ಹೀಗೆ ವಿಚಿತ್ರವಾದ ಸಂದರ್ಭ ಲೋಕದಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತಲ್ಲ. ಇದರ ಹಿನ್ನೆಲೆ ಏನು? ನಿಜ, ಅವರವರು ಮಾಡಿದಂತಹ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಫಲ ಬರ್ತದೆ ಎನ್ನುವುದು ಒಂದು ಸಾಮಾನ್ಯ ನಿಯಮ. ಜಗತ್ತಿನಲ್ಲಿ ಬಂದಂತಹ ವೈಷಮ್ಯಕ್ಕೆ ದೇವರು ಹೊಣೆಯಲ್ಲ. ಅವರವರಿಗೆ ವಿಚಿತ್ರವಾದ ಫಲಗಳು ಬರುವುದಕ್ಕೆ ಅವರವರು ಮಾಡಿರತಕ್ಕಂತಹ ಕರ್ಮಗಳೇ ಕಾರಣ. ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾತ್. ಪರಮಾತ್ಮನಿಗೆ ವೈಷಮ್ಯ ಇಲ್ಲ, ಅವರವರ ಕರ್ಮ ನೋಡಿ ಫಲ ಕೊಡ್ತಾನೆ ಎನ್ನುವುದು ಶಾಸ್ತ್ರದ ಸಿದ್ಧಾಂತ. ಹಾಗಾದರೆ ಇದೇನು ಕರ್ಮ ಹೀಗೆ ವಿಚಿತ್ರವಾಗಿರ್ತದೆ? ಅವನ ಕರ್ಮ ಕೆಟ್ಟ ಕರ್ಮ ಇದ್ರೆ ಅವನಿಗೇನು ಸಿಗಲೇಬಾರದು, ಎಲ್ಲ ಸಿಗತ್ತೆ, ಆದರೂ ಭೋಗ ಮಾಡಲಿಕ್ಕಾಗುವುದಿಲ್ಲ. ಯಾಕೆ? ಇಂತಹ ಕರ್ಮ ಹೇಗಿರ್ಲಿಕ್ಕೆ ಸಾಧ್ಯ? ಅವನು ಕರ್ಮ ಚೆನ್ನಾಗಿ ಮಾಡಿಲ್ಲ ಅಂತಾದರೆ ಅವನಿಗೆ ಪದಾರ್ಥಗಳೂ ಸಿಗಬಾರದು, ಭೋಗ ಮಾಡಲಿಕ್ಕೂ ಆಗಬಾರದು. ಅವನ ಕರ್ಮಗಳನ್ನು ಚೆನ್ನಾಗಿ ಮಾಡಿದ್ದೇ ಆದರೆ ಪದಾರ್ಥಗಳೂ ಸಿಗಬೇಕು, ಭೋಗ ಮಾಡಲಿಕ್ಕೂ ಆಗಬೇಕು, ಎರಡೂ ಆಗಬೇಕು. ಇದು ವಿರುದ್ಧವಾದದ್ದು ಹೇಗೆ? ಅದಕ್ಕೆ ರುದ್ರದೇವರಂತಾರೆ, ಅಂಥದೇ ಕರ್ಮಗಳಿವೆ. ಕರ್ಮಗಳು ಇಷ್ಟು ವಿಚಿತ್ರವಾಗಿವೆಯಲ್ಲ, ಪದಾರ್ಥಗಳು ಸಿಕ್ಕಿರಬೇಕು, ಆದರೆ ಭೋಗ ಮಾಡಲಿಕ್ಕಾಗಿರಬಾರ್ದು. ಅಂತಹ ಕರ್ಮಗಳನ್ನು ಮಾಡಿರ್ತಾರೆ ಜನ. ಅದು ಯಾವುದು? ಇವತ್ತಿನ ಕಾಲದೊಳಗೆ ಅನೇಕ ಜನರನ್ನ ನಾವೇ ನೋಡಿದ್ದೇವೆ, ಇಂಥವರನ್ನ. ಆ ಜನರ ಹೆಸರು ಹೇಳದೆ ಅವರ ಬಗ್ಗೆ ಚಿತ್ರಣವನ್ನು ರುದ್ರದೇವರು ಮಾಡ್ತಾರೆ ಅಂತ ಅನಿಸುತ್ತೆ. ಅಷ್ಟು ಸ್ಪಷ್ಟವಾಗಿ ರುದ್ರದೇವರು ಪ್ರತಿಯೊಬ್ಬ ಸಾಮಾನ್ಯ ಜನರ ಒಂದು ಭಾವನೆಯನ್ನ ಕನ್ನಡಿಯಲ್ಲಿ ಹಿಡದಂತೆ ತಿಳಿಸ್ತಾರೆ. ಯಾರು ಪರೈಸ್ಸಂಚೋದಿತಾ ಧರ್ಮಂ ಕುರುವತೇನ ಸ್ವಕಾಮತಃ. ಪರೈಸ್ಸಂಚೋದಿತಾ, ಎಷ್ಟೋ ಜನ ಪ್ರವಚನಕ್ಕೆ ಬರ್ತಾರೆ. ಯಾಕೆ ಅಂದರೆ ಅವರಿಗೆ ಪ್ರವಚನದಲ್ಲಿ ಶ್ರದ್ಧೆ ಇರುವುದಿಲ್ಲ, ಕೇಳಬೇಕು ಅಂತ ಅಪೇಕ್ಷೆ ಇರೋದಿಲ್ಲ. ಹೆಂಡತಿಗೆ ಕೇಳಬೇಕು ಅಂತ ಅಪೇಕ್ಷೆ ಇರುತ್ತದೆ, ಅವಳ ಒತ್ತಾಯಕ್ಕಾಗಿ ಅನಿವಾರ್ಯವಾಗಿ ಬರ್ತಾರೆ. ಹೆಂಡತಿಯ ಮೇಲೆ ಪ್ರೀತಿ ಸಾಕಷ್ಟು ಮಾಡ್ತಾರೆ, ಅವಳನ್ನು ಕಾಲ್ನಡಿಗೆಯಲ್ಲಿ ಕಳಿಸುವ ಇಚ್ಛೆ ಇರುವುದಿಲ್ಲ, ಅವರಿಗೆ ಕಾರು ನಡೆಸಲಿಕ್ಕೆ ಬರುವುದಿಲ್ಲ ಅನ್ನೋದಕ್ಕೆ ಅನಿವಾರ್ಯವಾಗಿ ಕಾರಿನಲ್ಲಿ ಕೂಡಿಸಿಕೊಂಡು ಬರಬೇಕು, ಬಿಟ್ಟು ಹೋಗಬೇಕು, ತಿರುಗಿ ಕರ್ಕೊಂಡು ಹೋಗಬೇಕು ಅನ್ನುವುದಕ್ಕಾಗಿ ಕುಳಿತು ಎದ್ದು ಹೋಗ್ತಾರೆ. ಪರೈಸ್ಸಂಚೋದಿತಾ ಧರ್ಮಂ ಕುರುವತೆ. ತಾಯಿಗೋಸ್ಕರ ಅಥವಾ ಹೆಂಡತಿಗೋಸ್ಕರ ಅಥವಾ ಕೆಲವರು ಗಂಡನಿಗೋಸ್ಕರ, ಹೀಗೆ ಒಟ್ಟಾರೆ ತಮಗೆ ಬೇಕಾಗದೇ ಇದ್ದರೂ ಇನ್ನೊಬ್ಬರ ಪ್ರೇರಣೆಯಿಂದ, ಇನ್ನೊಬ್ಬರ ಒತ್ತಾಯದಿಂದ, ಮನಸ್ಸಿಲ್ಲದೆ ಇದ್ದರೂ ಕೂಡ ಏನೋ ಮಾಡ್ತಾರೆ, ಮಾಡೋದೇನೋ ಮಾಡ್ತಾರೆ, ಆದರೆ ಅಷ್ಟು ಅದರ ಬಗ್ಗೆ ಆಸ್ಥೆ ಇರೋದಿಲ್ಲ. ಹೀಗೆ ಧರ್ಮವನ್ನು ಮಾಡಿದರೂ
ನಿಜವಾದ ಬುದ್ಧಿಯಿಂದ, ನಿಜವಾದ ಇಚ್ಛೆಯಿಂದ, ಸದಿಚ್ಛೆಯಿಂದ ಮಾಡದೆ ಪರಪ್ರೇರಣೆಯಿಂದ ಯಾರು ಮಾಡ್ತಾರಲ್ಲ ಅಂಥವರ ಪರಿಸ್ಥಿತಿ ಹೀಗಾಗ್ತದೆ ಅಂತ ರುದ್ರದೇವರು ಹೇಳ್ತಾರೆ. ಕರ್ಮಗಳು ಎಷ್ಟು ಸೂಕ್ಷ್ಮವಾಗಿ ನೋಡಿಕೊಳ್ಳಿ. ರುದ್ರದೇವರಂತಾರೆ, ಯಾರು ಪರಪ್ರೇರಣೆಯಿಂದ ಮಾತ್ರ ಕರ್ಮವನ್ನ ಮಾಡ್ತಾರೆ, ಸ್ವಇಚ್ಛೆಯಿಂದ ಮಾಡೋದಿಲ್ಲ, ಅಂಥವರಿಗೆ ಪದಾರ್ಥಗಳು ಸಿಗತ್ತೆ, ಆದರೆ ಭೋಗ ಮಾಡಲಿಕ್ಕಾಗುವುದಿಲ್ಲ. ಧರ್ಮ ಮಾಡಿದ್ದಾನಲ್ಲ, ಒತ್ತಾಯಕ್ಕೆ ಆಗಿರಬಹುದು, ಪರಪ್ರೇರಣೆಯಿಂದೇ ಆಗಿರಬಹುದು, ಧರ್ಮ ಅಂತೂ ಮಾಡಿದ್ದಾನೆ ಅನ್ನೋದಕ್ಕಾಗಿ ಬೇಕಾದಷ್ಟು ಪದಾರ್ಥಗಳನ್ನು ದೇವರು ಅವನಿಗೆ ಒದಗಿಸಿಕೊಡ್ತಾನೆ. ಆದರೆ ನಿನ್ನ ಇಚ್ಛೆಯಿಂದ ನೀನು ಮಾಡಲಿಲ್ಲ, ಬರೀ ಇನ್ನೊಬ್ಬರ ಒತ್ತಾಯದಿಂದ ಮಾಡಿದ್ದೀಯಲ್ಲ, ಹಾಗಾದ್ರೆ ಅದು ಇನ್ನೊಬ್ಬರಿಗೆ ಭೋಗಕ್ಕೆ ಆಗತ್ತೆ, ನಿನಗೆ ಭೋಗಕ್ಕಾಗುವುದಿಲ್ಲ. ಧರ್ಮ ನಿನ್ನ ಇಚ್ಛೆಯಿಂದ ಆಗಲಿಲ್ಲ, ಇನ್ನೊಬ್ಬರ ಪ್ರೇರಣೆಯಿಂದ ಆಯಿತು. ಭೋಗವೂ ನಿನಗಲ್ಲ, ಭೋಗವೂ ಇನ್ನೊಬ್ಬರಿಗೆ. ನೀನು ಅದನ್ನು ನೋಡಿ ದುಃಖ ಪಡ್ತಾ ಕೂಡಬೇಕಷ್ಟೆ. ಈ ರೀತಿಯಾಗಿ ಭಗವಂತ ಜನ್ಮಾಂತರದಲ್ಲಿ ಆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಎಂಬುದಾಗಿ ರುದ್ರದೇವರು ನಮಗೆ ತಿಳಿಸ್ತಾರೆ. ರುದ್ರದೇವರು ಮನೋಭಿಮಾನಿಗಳು. ನಾವು ಮನದ ಆಳದಲ್ಲಿ ಯಾವುದೇ ಭಾವನೆಯನ್ನ ಇಟ್ಟುಕೊಂಡಿದ್ದರೂ ಕೂಡ ಇನ್ಯಾರೆದುರಿಗಾದರೂ ಮುಚ್ಚಬಹುದು, ರುದ್ರದೇವರೆದುರಿಗೆ ಅದನ್ನು ಮುಚ್ಚಿಡೋ ಹಾಗಿಲ್ಲ. ಅವರೇ ನಮ್ಮ ಮನಸ್ಸಿಗೆ ಪ್ರೇರಕರಲ್ಲ. ಹೀಗಾಗಿ ನಮ್ಮ ಮನಸ್ಸಿನಲ್ಲಿರುವ ವಿಚಿತ್ರವಾದಂತಹ ಭಾವನೆಗಳು ಮೇಲ್ನೋಟಕ್ಕೆ ಇರೋದೇ ಬೇರೆ, ಒಳಗಿರೋದೇ ಬೇರೆ. ಆರ್ಜವ ಇರಬೇಕು ಅಂತ ಹೇಳ್ತಾರೆ. ಅದಕ್ಕಾಗೇನೆ ಮನಸ್ಸು, ಮಾತು, ಕ್ರಿಯೆ ಮೂರರಲ್ಲಿಯೂ ಏಕರೂಪತೆ ಇರಬೇಕು. ಮನದ ಆಳದಲ್ಲಿ ಯಾವುದೋ ಒಂದು ದುರ್ಭಾವನೆ ಇದ್ರೆ ಅದನ್ನ ದೇವರು ಎಂದಿಗೂ ಸಹನೆ ಮಾಡುವುದಿಲ್ಲ, ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಎಂಬುದಾಗಿ ರುದ್ರದೇವರು ತಿಳಿಸ್ತಾರೆ. ಆದ್ದರಿಂದ ಮನುಷ್ಯ ಧರ್ಮವನ್ನು ಮಾಡ್ತಾ ಇರುವಾಗ ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ದೊಡ್ಡವರಿಂದ ಪಡೆದುಕೊಂಡು ಶ್ರದ್ಧೆಯಿಂದ, ಅತ್ಯಂತ ಆಸಕ್ತಿಯಿಂದ ಮಾಡಿದರೆ ಮಾಡಿದ್ದಕ್ಕೆ ನಿಜವಾದ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ವಿಪರೀತವಾಗಿ ಏನಿಲ್ಲದೆ ಎಲ್ಲ ಭೋಗ ಮಾಡುವಂತಹ ಸೌಭಾಗ್ಯ ಕೆಲವರಿಗೆ ಬರುತ್ತಲ್ಲ, ಅದಕ್ಕೆ ಕಾರಣ ಏನು ಅಂದರೆ ಅದಕ್ಕೆ ರುದ್ರದೇವರು ಬಹಳ ಸುಂದರವಾದ ಕಾರಣವನ್ನು ಕೊಡ್ತಾರೆ. ಕೆಲವರಿಗೆ ಮನೆಯಲ್ಲಿ ದಾನ ಧರ್ಮ ಮಾಡೋದಕ್ಕೆ ಹಣ ಇರೋದಿಲ್ಲ, ಬಡವರಿರ್ತಾರೆ. ಆದರೆ ಹಣ ಇಲ್ಲ ಅಂತಂದ ಮಾತ್ರಕ್ಕೆ ದಾನ ಧರ್ಮ ಮಾಡದೆ ಸುಮ್ಮನೆ ಕೂಡುವುದಿಲ್ಲ. ದೈಹಿಕವಾದ ಸೇವೆಯನ್ನು ಮಾಡ್ತಾರೆ. ಅದಕ್ಕಂತೂ ಹಣ ಬೇಕಾಗಿಲ್ಲಲ್ಲ. ತಮಗೆ ದೃಢವಾದ ದೇಹವನ್ನು ದೇವರು ಕೊಟ್ಟಿರ್ತಾನೆ, ಹೋಗಿ ಬೇರೆಯವರಿಗೆ ಏನು ಬೇಕೋ ಅದನ್ನು ಸೇವೆ ಮಾಡ್ತಾರೆ, ಸಹಾಯ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಏನೋ ಒಂದು ಕೆಲಸ ಇದೆ, ಧರ್ಮ ಕಾರ್ಯ ಇದೆ, ಒಳ್ಳೆ ಹೋಮ ಹವನ ಅಥವಾ ಜ್ಞಾನ ಸತ್ರ, ಇನ್ಯಾವುದೋ ಒಂದು ಶ್ರೇಷ್ಠವಾದ ಸತ್ಕಾರ್ಯ ಇದೆ ಅಂತಾದರೆ ಕೊಡ್ಲಿಕ್ಕೇನು ಹಣ ಇಲ್ಲ, ನಾನು ಬಂದು ದುಡಿತೇನೆ, ಸೇವೆ ಮಾಡ್ತೇನೆ, ನನ್ನ ಸೇವೆಯನ್ನು ತೆಗೆದುಕೊಳ್ಳಿ ಅಂತ ಪ್ರಾಮಾಣಿಕವಾಗಿ ಶ್ರಮದಾನ ಮಾಡ್ತಾರೆ, ದೈಹಿಕವಾದ ಸೇವೆಯನ್ನು ಮಾಡ್ತಾರೆ. ಅಥವಾ ರುದ್ರದೇವರು ಇನ್ನೂ ಮಹತ್ವದ ಮಾತನ್ನು ಹೇಳ್ತಾರೆ, ಇಷ್ಟು ಬೇಕಾಗಿಲ್ಲ, ಮನಸ್ಸಿನಲ್ಲಿ ನಿತ್ಯಂ ಏ ಧಾತು ಮನಸಃ ನರಾ ವಿತ್ತೇಶ್ವಸತ್ಸ್ವಪಿ, ನಾನು ದಾನ ಮಾಡಬೇಕು ಅಂತ ನಿತ್ಯದಲ್ಲಿ ಮನಸ ಸಂಕಲ್ಪ ಮಾಡ್ತಾನೆ. ದೇವರು ನನಗೂ ಸಂಪತ್ತು ಕೊಟ್ಟಿದ್ರೆ ಬೇಕಾದಷ್ಟು ದಾನ ಮಾಡಬಹುದಾಗಿತ್ತು, ಬೇಕಾದಷ್ಟು ಧರ್ಮವನ್ನು ಮಾಡಬಹುದಾಗಿತ್ತು, ಆ ಭಾಗ್ಯವನ್ನು ದೇವರು ಕೊಡಲಿ, ದಾನವನ್ನು ಮಾಡಿಸಲಿ ಅಂತ ಮಾನಸಿಕವಾಗಿ ಸದಿಚ್ಛೆಯನ್ನು ಮಾತ್ರ ಮಾಡ್ತಾರೆ. ಎಷ್ಟು ಪೂರ್ಣ ವಿಪರೀತವಾಗಿದೆ ನೋಡಿ. ಮಾಡೋದೆಲ್ಲ ಮಾಡ್ತಾನೆ, ಸದಿಚ್ಛೆ ಇಲ್ಲ. ಆದರೆ ಇವನಿಗೆ ವಿಪರೀತ, ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಹಣನೇ ಇಲ್ಲ, ಆದರೆ ಸದಿಚ್ಛೆ ಇದೆ. ಅದಕ್ಕೆ ಪೂರ್ಣ ರಿವರ್ಸ್ ಆಗಿ ಇಚ್ಛೆ ಇಲ್ಲ, ಎಲ್ಲವೂ ಮಾಡ್ತಾನೆ. ಇವನಿಗೆ ಇಚ್ಛೆ ಇದೆ, ಆದರೆ ಹಣ ಇಲ್ಲದೆ ಇದ್ದದಕ್ಕೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ದೇವರು ಆ ಇಚ್ಛೆಗೆ ಮಹತ್ವ ಕೊಡ್ತಾನೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಎಂಬ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಪ್ರಾರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ವೈಷ್ಣವ ಧರ್ಮದಲ್ಲಿರುವಂತಹ ಒಂದು ದೊಡ್ಡದಾಗಿರತಕ್ಕಂತಹ ಸೌಭಾಗ್ಯ ಅಂದರೆ ಇಚ್ಛಾವ. ಸದಿಚ್ಛಾ ಮಾಡೋ ಮಾತ್ರದಿಂದಲೂ ದೇವರು ಫಲ ಕೊಡ್ತಾನಂತೆ. ಅದಕ್ಕೆ ಈ ಮಹಾಭಾರತದ ರುದ್ರದೇವರ ವಚನವೇ ಒಂದು ವ್ಯಾಖ್ಯಾನ ಭಗವದ್ಗೀತೆಗೆ. ರುದ್ರದೇವರ ವಚನವೇ ಒಂದು ವ್ಯಾಖ್ಯಾನ ಭಗವದ್ಗೀತೆಗೆ. ಧಾತು ಮನಸಃ, ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಕೊಡ್ಲಿಕ್ಕೆ ಹಣ ಇರುವುದಿಲ್ಲ. ಆದರೆ
ಆ ಸದಿಚ್ಛೆಯನ್ನೇ ನೋಡಿಕೊಂಡು ಜನ್ಮಾಂತರದಲ್ಲಿ ದೇವರು ಅವರಿಗೆ ಅನುಗ್ರಹ ಮಾಡ್ತಾನೆ. ಏನು? ಹಣ ಕೊಟ್ಟಿಲ್ಲ, ಇನ್ನೊಬ್ಬರಿಗೆ ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ ಅನ್ನೋದಕ್ಕಾಗಿ ಇವನಿಗೂ ದೇವರು ಏನೂ ಕೊಡುವುದಿಲ್ಲ. ಆದರೆ ಒಳ್ಳೆಯ ಮನಸ್ಸಂತೂ ಮಾಡಿದ್ದ, ದೈಹಿಕವಾದ ಸೇವೆಯನ್ನು ಮಾಡಿದ್ದ, ಸದಿಚ್ಛೆಯನ್ನ ಮಾಡಿದ್ದ ಅನ್ನೋದಕ್ಕಾಗಿ ಭೋಗ ಮಾಡಲಿಕ್ಕೆ ಕೊಡ್ತಾನೆ. ಇನ್ನೊಬ್ಬರು ಮಾಡುವಂತಹ ಸತ್ಕಾರ್ಯದಲ್ಲಿ ಸೇವೆಯನ್ನ ಮಾತ್ರ ಮಾಡಿದ್ದ, ಒಳ್ಳೆಯ ಇಚ್ಛೆಯನ್ನ ಮಾತ್ರ ಮಾಡಿದ್ದ. ಹೀಗಾಗಿ ಇನ್ನೊಬ್ಬರ ಹಣದಲ್ಲೇನೆ ಇನ್ನೊಬ್ಬರ ಪದಾರ್ಥಗಳನ್ನೇ ಭೋಗ ಮಾಡುವಂತಹ ಒಂದು ಯೋಗವನ್ನು ದೇವರು ಕೊಡ್ತಾನೆ. ಹಾಗಾದರೆ ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು, ಸದಿಚ್ಛೆಯಿಂದ ದಾನ ಧರ್ಮಾದಿಗಳನ್ನ, ಸತ್ಕಾರ್ಯಗಳನ್ನ, ಪಾಠ ಪ್ರವಚನಾದಿಗಳನ್ನ ಮಾಡುವುದು ಉತ್ತಮವಾದ ಪಕ್ಷ. ತನಗೆ ಸಂಪತ್ತಿನ ಅನುಕೂಲತೆ ಇಲ್ಲ ಅಂತಾದರೆ, ಅಥವಾ ಜ್ಞಾನ ಇಲ್ಲ, ಜ್ಞಾನದಾನ ಮಾಡಬೇಕು ಅಂದರೆ ಜ್ಞಾನ ಇಲ್ಲ ಅಂತಾದರೆ ಸದಿಚ್ಛೆಯನ್ನಾದರೂ ಮಾಡಬೇಕು, ದೈಹಿಕವಾದ ಸೇವೆಯನ್ನಾದರೂ ಮಾಡಬೇಕು. ಪರೋಪಕಾರವನ್ನು ಯಾವ ರೀತಿಯಲ್ಲಿ ತನಗೆ ಮಾಡುವ ಯೋಗ್ಯತೆ ಇದೆ ಅಷ್ಟನ್ನಾದರೂ ಮಾಡಿದರೆ ಜನ್ಮಾಂತರದಲ್ಲಿ ದೇವರು ನಮಗೆ ಬೇಕಾದಷ್ಟು ಭೋಗವನ್ನ, ಸುಖವನ್ನ ಕೊಡ್ತಾನೆ. ಈ ರೀತಿಯಾಗಿ ದೇವರು ಜಗತ್ತಿನಲ್ಲಿ ವಿಷಮವಾದ ಫಲವನ್ನು ಕೊಡುವುದರ ಹಿನ್ನೆಲೆ ಇದೆ. ದೇವರು ಬುದ್ಧಿಪೂರ್ವಕವಾಗಿ ಕರ್ಮಗಳ ಅಪೇಕ್ಷೆ ಇಲ್ಲದೆ ತನ್ನ ಇಚ್ಛೆಗೆ ಬಂದಂತೆ ಪರಮಾತ್ಮ ಫಲವನ್ನು ಕೊಡುವುದಿಲ್ಲ ಎಂಬುದಾಗಿ ರುದ್ರದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇನ್ನೊಬ್ಬರ ಪ್ರೇರಣೆಯಿಂದ, ಒತ್ತಾಯದಿಂದ ಅಲ್ಲದೆ ಸ್ವೇಚ್ಛೆಯಿಂದ, ಸದಿಚ್ಛೆಯಿಂದ ನಾವು ಸತ್ಕರ್ಮಗಳನ್ನು ಮಾಡಿದರೆ ಆ ಕರ್ಮದಿಂದ ಮಹಾಪುಣ್ಯವನ್ನು ಗಳಿಸಬಹುದು ಎಂಬ ಸಂದೇಶವನ್ನು ಮಹಾಭಾರತ ನೀಡುತ್ತಾ ಇದೆ ಅಂತ ತಿಳಿತಾ ಇವತ್ತಿನ 2 ಮಾತುಗಳನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣ.